ಹಾಯ್ ಹಲೋ ನಮಸ್ಕಾರ. ಇದು ಅಪ್ಪು ಅಡುಗೆ ಚಾನಲ್. ಮಾಡೋಕ್ಕೆ ಏನು ಹೊರಟಿದ್ದೀವಿ ಅಂದರೆ ಇವತ್ತು ಗಡ್ಸಪ್ಪು ಬೇಕಾಗಿರೋ ವಿಧಾನ ಹೆಸರು ಕಾಳು, ತೊಗರಿಬೇಳೆ, ಮಳ್ಳೆ ಕಾಳು ಮತ್ತು ಕಡಲೆಕಾಳು ಮತ್ತು ಬಟಾಣಿ ಕಾಳೆಲ್ಲ ಹಾಕಿದ್ಮೇಲೆ ಈ ಥರ ಸೊಪ್ಪು ಇದೆಲ್ಲ ಒಂದು ಸರ್ತಿ ಮೂರ್ಕೊಂಡು ಕೂಗಿಸ್ಕೋಬೇಕು. ತೊಗರಿಬೇಳೆ ಅವನ್ನೆಲ್ಲ ಒಂದು ಸರ್ತಿ ಹಾಕ್ಸ್ಕೊಂಡು ಕಡಲೆಕಾಳು ಎಲ್ಲ ಒಂದು ಸರ್ತಿ ಹಾಕಿ ಕೂಗಿಸಿದ್ದೀವಿ. 2 ಸರ್ತಿ ಕೂಗಾದ್ಮೇಲೆ ಒಂದು ಸರ್ತಿ ಸೊಪ್ಪು ಹಾಕಿ ಕೂಗಿಸ್ಬೇಕು. ಸೊಪ್ಪು ಹಾಕಿ ಕೂಗಿಸಿದ್ಮೇಲೆ ಅದು ಎರಡು ವಿಷಲ್ ಆದ ತಕ್ಷಣ ಬಿಡಬೇಕು. ಕೆಳಗೆ ಗ್ಯಾಸ್ ಆಫ್ ಮಾಡಿ ಅದು ಡ್ರೈ ಬಿಡಬೇಕು. ಡ್ರೈ ಆದಮೇಲೆ ಅದಕ್ಕೆ 1 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. 1 ಚಮಚ ಉಪ್ಪು ಹಾಕಿ ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ ಕೂಗಿಸ್ಬೇಕು. ಕಡಾಯ ಕಾಯಿ ಹಾಕಿದ್ದೀವಿ. ಎಣ್ಣೆ ಹಾಕ್ತೀನಿ. ಈಗ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದು ಹಾಕಿರಿ ಹೆಲ್ತ್ ತುಂಬ ಒಳ್ಳೆಯದು. ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕ್ರಿಸ್ಪಿ ಹಾಕಬೇಕು. ಈರುಳ್ಳಿ ಹಾಕ್ತೀನಿ. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತೀನಿ. ಕಂದು ಬಣ್ಣ ಬಂದಿದೆ. ಇದನ್ನು ತೆಗೆದು ಒಲೆ ಮೇಲೆ ಹಾಕಬೇಕು. ಕಾಯಿ ಹಾಕಬೇಕು. ಈಗ ನೋಡಿರಿ, ನಾನು ಇವನ್ನ 3 ಥರ ತೋರಿಸಿದ್ದೆಲ್ಲ ಸಾಂಬಾರ್ದಿಟ್ಟು, ಕುರ್ಸಿನ ಹಿಟ್ಟು ಮತ್ತು ಖಾರದ ಪುಡಿ ಅದನ್ನು ಹಾಕೋಣ. ಅದನ್ನು ಸ್ವಲ್ಪ ಹಿಂಗೆ ಹಾಕೋಣ. ಇದು ರೊಟ್ಟಿಗೆ ಮತ್ತು ಕಡುಬು ಅಂತ ಮಾಡ್ತಾರೆ. ಅದು ಕಡುಬು ಮಾಡೋದು ಬೇರೆ ಇನ್ನೊಂದು ಇದರಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸ್ವಲ್ಪ ಹುಣಸೆ ರಸ ಹಾಕ್ತಿದ್ದೀನಿ ನೋಡಿರಿ. ಮೊದಲೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿರೋದು. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಾಡ್ರಿ. ಫಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಂಬಿಡ್ತೀವಿ. ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಂಬಿಡ್ರಿ. ಈಗ ಗಡ್ಸಪ್ಪು ರೆಡಿಯಾಗಿದೆ. ಇದಕ್ಕೆ ಬಿಸಿ ಅಕ್ಕಿ ರೊಟ್ಟಿ ಆಗಿಬಿಟ್ರಿ ಭಾಳ ಸೂಪರಾಗಿರುತ್ತೆ. ಚಳಿಗಾಲದಲ್ಲಿ ಇದನ್ನು ತಿಂದು 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೋದು. ಅಷ್ಟು ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಮತ್ತು ಫ್ರೆಂಡಿಗೆ ಶೇರ್ ಮಾಡಿರಿ. ನನಗೆ ಪ್ರೋತ್ಸಾಹ ಕೊಡ್ರಿ ಪ್ಲೀಸ್.